ಇನ್ನ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಮತ್ತೆ ರಾಜಕೀಯದಲ್ಲಿ ನಾನಾ ರೀತಿಯ ಹೇಳಿಕೆಗಳು ಬಹಿರಂಗವಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲ, ಹೈಕಮಾಂಡ್ ಹೇಳಿಲ್ಲ, ಶಾಸಕರು ಹೇಳಿಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗುವ ನಂಬಿಕೆ ಇದೆ ಅಂತ ತುಮಕೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಇಲ್ಲ, ಬಿಹಾರ ಎಲೆಕ್ಷನ್ ಆದ ಮೇಲೆ ಬದಲಾವಣೆ ಅಂತ ಯಾರು ಹೇಳಿದ್ದು? ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆನೇ ಬರೋದಿಲ್ಲ. ಬದಲಾವಣೆ ಆಗ್ತಾರೆ ಅಂತ ಎಂಪಿ ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ್ಲೂ ಹೇಳಿದ್ರು. ಆ ರೀತಿ ಆಗಿಲ್ಲ. ಅದೆಲ್ಲ ರಾಜಕಾರಣ. ಡಿಕೆಶಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರು ಮಾತಾಡಿದ್ದಾರೆ. ಅವರು ಇಂತಿಷ್ಟು ದಿನ ಆದ ನಂತರ ಆಗುತ್ತೆ ಅಂದಿದ್ದಾರಾ? ಇಲ್ಲ ತಾನೆ. ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತೆಗೆದುಕೋಬಹುದು. ಯಾರು ಗೊತ್ತು? ಸಿಎಂ ಆಗಿ 5 ವರ್ಷ ಪೂರ್ಣಗೊಳಿಸುವ ನಂಬಿಕೆ ನನಗಿದೆ ಅಂತ ಸಿದ್ದರಾಮಯ್ಯ ಅವರ ಮಗ ಹೇಳಿದ್ದಾರೆ. ಹೇಳಿದೀನಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ ಅಥವಾ ನಮ್ಮ ಶಾಸಕರು ಕೇಳಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಬಿಹಾರ್ ಎಲೆಕ್ಷನ್ ಮೇಲೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. ಈಗ ಬದಲಾಯಿಸ್ತಾರೆ ಅಂತ ಹೇಳ್ದಾನಿದ್ದಾರೆ. ಎಂಪಿ ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ ಹೇಳಿದ್ರು. ಬಟ್ ಆ ರೀತಿ ಆಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಬರೀ ರಾಜಕೀಯ. ಯಾವಾಗ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೆ, ಬದಲಾವಣೆ ಎಲ್ಲ ಅಲ್ಲಿಗೆ ಬಿಟ್ಟಿದ್ದು. ಹೌದು, ಅವರು ಹೇಳಿದ್ದಾರೆ ಇಂಥ ದಿವಸ ಆದ್ಮೇಲೆ ಆಗುತ್ತೆ ತೀರ್ಮಾನ ಅಂತ. ಇಲ್ಲ ತಾನೆ. ಸೊ ಹಾಗಾಗಿ ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತಗೋದು, ಯಾರಿಗೂ ಗೊತ್ತು. ಸೊ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಆ ನಂಬಿಕೆ ನಂಗೆ ಇದೆ. ಈಗಾಗಲೇ ಹೇಳಿದೀನಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ ಅಥವಾ ನಮ್ಮ ಶಾಸಕರು ಕೇಳಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಬಿಹಾರ್ ಎಲೆಕ್ಷನ್ ಮೇಲೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. ಈಗ ಬದಲಾಯಿಸ್ತಾರೆ ಅಂತ ಹೇಳ್ದಾನಿದ್ದಾರೆ. ಎಂಪಿ ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ ಹೇಳಿದ್ರು. ಬಟ್ ಆ ರೀತಿ ಆಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಬರೀ ರಾಜಕೀಯ. ಯಾವಾಗ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೆ, ಬದಲಾವಣೆ ಎಲ್ಲ ಅಲ್ಲಿಗೆ ಬಿಟ್ಟಿದ್ದು. ಹೌದು, ಅವರು ಹೇಳಿದ್ದಾರೆ ಇಂಥ ದಿವಸ ಆದ್ಮೇಲೆ ಆಗುತ್ತೆ ತೀರ್ಮಾನ ಅಂತ. ಇಲ್ಲ ತಾನೆ. ಸೊ ಹಾಗಾಗಿ ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತಗೋದು, ಯಾರಿಗೂ ಗೊತ್ತು. ಸೊ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಆ ನಂಬಿಕೆ ನಂಗೆ ಇದೆ. ಈಗಾಗಲೇ ಹೇಳಿದೀನಿ, ಈಗ ಸದ್ಯದ ಇನ್ನ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಮತ್ತೆ ರಾಜಕೀಯದಲ್ಲಿ ನಾನಾ ರೀತಿಯ ಹೇಳಿಕೆಗಳು ಬಹಿರಂಗವಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲ, ಹೈಕಮಾಂಡ್ ಹೇಳಿಲ್ಲ, ಶಾಸಕರು ಹೇಳಿಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗುವ ನಂಬಿಕೆ ಇದೆ ಅಂತ ತುಮಕೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಇಲ್ಲ, ಬಿಹಾರ ಎಲೆಕ್ಷನ್ ಆದ ಮೇಲೆ ಬದಲಾವಣೆ ಅಂತ ಯಾರು ಹೇಳಿದ್ದು? ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆನೇ ಬರೋದಿಲ್ಲ. ಬದಲಾವಣೆ ಆಗ್ತಾರೆ ಅಂತ ಎಂಪಿ ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ್ಲೂ ಹೇಳಿದ್ರು. ಆ ರೀತಿ ಆಗಿಲ್ಲ. ಅದೆಲ್ಲ ರಾಜಕಾರಣ. ಡಿಕೆಶಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರು ಮಾತಾಡಿದ್ದಾರೆ. ಅವರು ಇಂತಿಷ್ಟು ದಿನ ಆದ ನಂತರ ಆಗುತ್ತೆ ಅಂದಿದ್ದಾರಾ? ಇಲ್ಲ ತಾನೆ. ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತೆಗೆದುಕೋಬಹುದು. ಯಾರು ಗೊತ್ತು? ಸಿಎಂ ಆಗಿ 5 ವರ್ಷ ಪೂರ್ಣಗೊಳಿಸುವ ನಂಬಿಕೆ ನನಗಿದೆ ಅಂತ ಸಿದ್ದರಾಮಯ್ಯ ಅವರ ಮಗ ಹೇಳಿದ್ದಾರೆ. ಹೇಳಿದೀನಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ ಅಥವಾ ನಮ್ಮ ಶಾಸಕರು ಕೇಳಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಬಿಹಾರ್ ಎಲೆಕ್ಷನ್ ಮೇಲೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. ಈಗ ಬದಲಾಯಿಸ್ತಾರೆ ಅಂತ ಹೇಳ್ದಾನಿದ್ದಾರೆ. ಎಂಪಿ ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ ಹೇಳಿದ್ರು. ಬಟ್ ಆ ರೀತಿ ಆಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಬರೀ ರಾಜಕೀಯ. ಯಾವಾಗ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೆ, ಬದಲಾವಣೆ ಎಲ್ಲ ಅಲ್ಲಿಗೆ ಬಿಟ್ಟಿದ್ದು. ಹೌದು, ಅವರು ಹೇಳಿದ್ದಾರೆ ಇಂಥ ದಿವಸ ಆದ್ಮೇಲೆ ಆಗುತ್ತೆ ತೀರ್ಮಾನ ಅಂತ. ಇಲ್ಲ ತಾನೆ. ಸೊ ಹಾಗಾಗಿ ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತಗೋದು, ಯಾರಿಗೂ ಗೊತ್ತು. ಸೊ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಆ ನಂಬಿಕೆ ನಂಗೆ ಇದೆ. ಈಗಾಗಲೇ ಹೇಳಿದೀನಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ ಅಥವಾ ನಮ್ಮ ಶಾಸಕರು ಕೇಳಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಬಿಹಾರ್ ಎಲೆಕ್ಷನ್ ಮೇಲೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ.
ಈಗ ಬದಲಾಯಿಸ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. MP ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ ಹೇಳಿದ್ರು, ಬಟ್ ಆ ರೀತಿ ಆಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಬರೀ ರಾಜಕೀಯ ಹೋರಾಟ. ಯಾವಾಗ ಹೈಕಮಾಂಡ್ ಯಾವ ನಿರ್ಧಾರ ತಗೋಬೇಕು ಅದು ತಗೊಳುತ್ತೆ. ಬದಲಾವಣೆ ಎಲ್ಲ ಅಲ್ಲಿಗೆ ಬಿಟ್ಟಿದ್ದು ಅನ್ನೋ ಒಂದು ಮಾತು. ಹೌದು, ಅವರು ಹೇಳಿದ್ದಾರೆ ಇಂಥ ದಿವಸ ಆದ್ಮೇಲೆ ಆಗುತ್ತೆ ತೀರ್ಮಾನ ಅಂತ. ಇಲ್ಲ ತಾನೆ. ಸೊ ಹಾಗಾಗಿ ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತಗೋದು, ಯಾರಿಗೂ ಗೊತ್ತು. ಸೊ ಹಾಗೆ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಆ ನಂಬಿಕೆ ನಂಗೆ ಇದೆ. ಓಕೆ, ಈಗಾಗಲೇ ಹೇಳಿದೀನಿ. ಈಗ ಇನ್ನ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಮತ್ತೆ ರಾಜಕೀಯದಲ್ಲಿ ನಾನಾ ರೀತಿಯ ಹೇಳಿಕೆಗಳು ಬಹಿರಂಗವಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲ, ಹೈಕಮಾಂಡ್ ಹೇಳಿಲ್ಲ, ಶಾಸಕರು ಹೇಳಿಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗುವ ನಂಬಿಕೆ ಇದೆ ಅಂತ ತುಮಕೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಇಲ್ಲ, ಬಿಹಾರ ಎಲೆಕ್ಷನ್ ಆದ ಮೇಲೆ ಬದಲಾವಣೆ ಅಂತ ಯಾರು ಹೇಳಿದ್ದು? ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆನೇ ಬರೋದಿಲ್ಲ. ಬದಲಾವಣೆ ಆಗ್ತಾರೆ ಅಂತ MP ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ್ಲೂ ಹೇಳಿದ್ರು. ಆ ರೀತಿ ಆಗಿಲ್ಲ. ಅದೆಲ್ಲ ರಾಜಕಾರಣ. DKC ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರು ಮಾತಾಡಿದ್ದಾರೆ. ಅವರು ಇಂತಿಷ್ಟು ದಿನ ಆದ ನಂತರ ಆಗುತ್ತೆ ಅಂದಿದ್ದಾರಾ? ಇಲ್ಲ ತಾನೆ. ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತೆಗೆದುಕೋಬಹುದು. ಯಾರು ಗೊತ್ತು? ಸಿಎಂ ಆಗಿ 5 ವರ್ಷ ಪೂರ್ಣಗೊಳಿಸುವ ನಂಬಿಕೆ ನನಗಿದೆ ಅಂತ ಸಿದ್ದರಾಮಯ್ಯ ಅವರ ಮಗ ಹೇಳಿದ್ದಾರೆ. ಹೇಳಿದೀನಿ. ಈಗ ಸದ್ಯದ ಪರಿಸ್ಥಿತಿಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ಅಥವಾ ನಮ್ಮ ಶಾಸಕರು ಕೇಳಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ರಾಜಕೀಯ ಬದಲಾವಣೆ ಬಿಹಾರ್ ಎಲೆಕ್ಷನ್ ಮೇಲೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. ಈಗ ಬದಲಾಯಿಸ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. MP ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ ಹೇಳಿದ್ರು, ಬಟ್ ಆ ರೀತಿ ಆಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಬರೀ ರಾಜಕೀಯ ಹೋರಾಟ. ಯಾವಾಗ ಹೈಕಮಾಂಡ್ ಯಾವ ನಿರ್ಧಾರ ತಗೋಬೇಕು ಅದು ತಗೊಳುತ್ತೆ. ಬದಲಾವಣೆ ಎಲ್ಲ ಅಲ್ಲಿಗೆ ಬಿಟ್ಟಿದ್ದು ಅನ್ನೋ ಒಂದು ಮಾತು. ಹೌದು, ಅವರು ಹೇಳಿದ್ದಾರೆ ಇಂಥ ದಿವಸ ಆದ್ಮೇಲೆ ಆಗುತ್ತೆ ತೀರ್ಮಾನ ಅಂತ. ಇಲ್ಲ ತಾನೆ. ಸೊ ಹಾಗಾಗಿ ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತಗೋದು, ಯಾರಿಗೂ ಗೊತ್ತು. ಸೊ ಹಾಗೆ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಆ ನಂಬಿಕೆ ನಂಗೆ ಇದೆ. ಓಕೆ, ಈಗಾಗಲೇ ಹೇಳಿದೀನಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ಅಥವಾ ನಮ್ಮ ಶಾಸಕರು ಕೇಳಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ರಾಜಕೀಯ ಬದಲಾವಣೆ ಬಿಹಾರ್ ಎಲೆಕ್ಷನ್ ಮೇಲೆ ಆಗುತ್ತೆ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. ಈಗ ಬದಲಾಯಿಸ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. MP ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗ ಹೇಳಿದ್ರು, ಬಟ್ ಆ ರೀತಿ ಆಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಬರೀ ರಾಜಕೀಯ ಹೋರಾಟ. ಯಾವಾಗ ಹೈಕಮಾಂಡ್ ಯಾವ ನಿರ್ಧಾರ ತಗೋಬೇಕು ಅದು ತಗೊಳುತ್ತೆ. ಬದಲಾವಣೆ ಎಲ್ಲ ಅಲ್ಲಿಗೆ ಬಿಟ್ಟಿದ್ದು ಅನ್ನೋ ಒಂದು ಮಾತು. ಹೌದು, ಅವರು ಹೇಳಿದ್ದಾರೆ ಇಂಥ ದಿವಸ ಆದ್ಮೇಲೆ ಆಗುತ್ತೆ ತೀರ್ಮಾನ ಅಂತ. ಇಲ್ಲ ತಾನೆ. ಸೊ ಹಾಗಾಗಿ ಹೈಕಮಾಂಡ್ 5 ವರ್ಷ ಆದ್ಮೇಲೆ ತೀರ್ಮಾನ ತಗೋದು, ಯಾರಿಗೂ ಗೊತ್ತು. ಸೊ ಹಾಗೆ 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಆ ನಂಬಿಕೆ ನಂಗೆ ಇದೆ. ಓಕೆ, ಈಗಾಗಲೇ ಹೇಳಿದೀನಿ. ಈಗ ಸದ್ಯದ